ಎಲ್ಲರಿಗೂ ನಮಸ್ಕಾರ. ಅನ್ನದಾತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾವು ಟೊಮೊಟೊ ಹಾಕಿದ್ವಿ. ಟೊಮೊಟೊ ಎಲ್ಲ ಬೆಳೆದು ಕಾಯಿ ಬಿಟ್ಟಿದೆ, ಅಲ್ಲೊಂದು ಹಣ್ಣಾಗ್ತಾ ಇದೆ. ಈ ಟೈಮಲ್ಲಿ ತುಂಬ ಊಜಿ ಬೀಳೋ ಸಂಭವ ಇದೆ. ಅದಕ್ಕೆ ನಾವು ಆ ಊಜಿನ ಕಂಟ್ರೋಲ್ ಮಾಡೋಕ್ಕೆ ಸೇಫ್ಟಿ ಪ್ರಿಕಾಷನ್ ಆಗಿ ಫ್ರೂಟ್ ಫ್ಲೈ ಟ್ರ್ಯಾಪನ್ನು ಕಟ್ಟಬೇಕು. ಈ ಟ್ರ್ಯಾಪು ಅಂಗಡಿಯಲ್ಲಿ ಬಂದು 100 ರೂಪಾಯಿಂದ 150 ರೂಪಾಯಿ ಆಗುತ್ತೆ. ಅದಕ್ಕೆ ನಾವು ಸ್ವಂತವಾಗಿ ಮನೆಯಲ್ಲಿ ಯಾವ ರೀತಿ ಫ್ರೂಟ್ ಫ್ಲೈ ಟ್ರ್ಯಾಪ್ನ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಫ್ರೂಟ್ ಫ್ಲೈ ಟ್ರ್ಯಾಪ್ನ ಪ್ರಿಪೇರ್ ಮಾಡೋದಕ್ಕೆ ಖಾಲಿ ವೇಸ್ಟ್ ಬಾಟ್ಲ್ ಬೇಕಾಗುತ್ತೆ. ನಾನು ಸ್ವಲ್ಪ ವೇಸ್ಟ್ ಬಾಟ್ಲ್ ತೊಗೊಂಬಂದಿದ್ದೀನಿ. ತಗೊಂಬಂದು ಅದ್ರ ಮೇಲೆ ಇರುವಂತಹ ಪೇಪರ್ನ ಕಿತ್ತು ಸೈಡ್ಗೆ ಹಾಕ್ಕೊತಾ ಇದ್ದೀನಿ. ಬರೀ ಬಾಟ್ಲಿ ಇದ್ದರೆ ನಮ್ಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದಕ್ಕೆ ಮತ್ತು ಬಾಟ್ಲಿ ತಗೊಂಡು ಅದಕ್ಕೆ ವಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ನಾನು ಇದು ತೋರಿಸ್ತಾ ಇದ್ದೀನಲ್ಲ, ಇದೇ ತರಹ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡು ಆದಮೇಲೆ ಅದನ್ನು ಈ ಥರ ಹಿಂದಕ್ಕೆ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇದೇ ಥರನೇ ಹಿಂದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇದೇ ತರಹ ಒಂದು ಬಾಟ್ಲಿಗೆ ಬಂದು 3 ಸೈಡಲ್ಲಿ, ಅಂದರೆ ಒಂದು ಬಾಟ್ಲಿಗೆ 3 ಹೋಲ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇದೇ ಥರನೇ ಸೇಮ್ ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಮತ್ತು ಹಿಂದೆಗೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಈ ಶೇಪಲ್ಲಿ ಕಟ್ ಮಾಡಿಕೊಂಡು ಹಿಂದಕ್ಕೆ ಫೋಲ್ಡ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಮಳೆ ನೀರು ಬಾಟ್ಲಿ ಒಳಗಡೆ ಹೋಗಲ್ಲ ಫ್ರೆಂಡ್ಸ್. ಆವಾಗ ನಮಗೆ ಫ್ರೂಟ್ ಫ್ಲೈ ಟ್ಯಾಬ್ಲೆಟು ತುಂಬ ದಿನ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ನೀರು ಹೋಗ್ಬಿಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದ್ರ ಪವರು. ಅದಕ್ಕೆ ಈ ಥರ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಆಯ್ತಲ್ಲ. ಈಗ ಬಾಟ್ಲಿ ಕ್ಯಾಪನ್ನು ನಾವು ತೆಗೆದುಬಿಟ್ಟು ಅದಕ್ಕೆ ಚಾಕುವಿಂದ ಚಿಕ್ಕದಾಗಿ ಸ್ವಲ್ಪ ಹೋಲ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಮಾಡ್ತಾಯಿದ್ದೀನಲ್ಲ, ಇದೇ ರೀತಿ ನೀವು ಮಾಡಬೇಕು. ಸ್ವಲ್ಪ ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಆ ತೂತು ಒಳಗಡೆ ದಾರ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಒಂದು ಚಿಕ್ಕ ಕಡ್ಡಿ ಪುಳ್ಳೆ ಸಹಾಯದಿಂದ ನಾನು ಆ ತೂತು ಒಳಗಡೆ ದಾರ ಹಾಕ್ಕೊತಾ ಇದ್ದೀನಿ. ದಾರ ಹಾಕಿದ ನಂತರ ಆ ದಾರಾಗೆ ಟೈಟಾಗಿ ಒಂದು ಗಂಟು ಹಾಕ್ಕೋಬೇಕು ಫ್ರೆಂಡ್ಸ್. ಬಿಗಿಯಾಗಿರ್ಬೇಕಲ್ಲ ನಾವು ಕಟ್ಟೋವಾಗ, ಅದಕ್ಕೆ ಬಿಗಿಯಾಗಿ ಒಂದು ಗಂಟು ಹಾಕ್ಕೋಬೇಕು. ನೋಡಿ, ಈ ಥರ ಗಂಟು ಹಾಕ್ಕೊಳ್ಳಿ ನೀವು. ಆ ಗಂಟು ಹಾಕಿದ್ಮೇಲೆ ಅಷ್ಟೇ. ಇನ್ನು ಮತ್ತು ಆ ಕ್ಯಾಪ್ ತಗೊಂಡು ನಾವು ಬಾಟ್ಲಿಗೆ ಹಾಕಬೇಕು. ಮತ್ತು ನೋಡಿ, ಇದೇ ಥರ ಬಾಟ್ಲಿಗೆ ಬಿಗ್ಗಾಗಿ ಟೈಟಾಗಿರಬೇಕು. ಈ ಥರ ಮತ್ತೆ ಬಿಗ್ಗಿಗೆ ಹಾಕಬೇಕು ಕ್ಯಾಪ್ನ. ಈಗ ನಮ್ಮ ಟ್ರ್ಯಾಪ್ ರೆಡಿ ಆಗೋಯಿತು. ನೋಡಿ, ಈ ಥರ 3 ಸೈಡ್ ಐತೆ ನೋಡಿ ಫ್ರೆಂಡ್ಸ್. ಈಗೆಲ್ಲ ರೆಡಿ ಆಗೋಯಿತು. ಅದನ್ನ ಮತ್ತೆ ಪಕ್ಕಕ್ಕಿಡಿ. ನೋಡಿ, ನಮಗೆ ಕೃಷಿ ಇಲಾಖೆಯಿಂದ ಮಂತ್ರ ಅನ್ನೋ ಫ್ರೂಟ್ ಫ್ಲೈ ಟ್ಯಾಬ್ಲೆಟ್ ಕೊಟ್ಟಿದ್ದರು. ನಮಗೆ ಇಲ್ಲಿ ಕೃಷಿ ಇಲಾಖೆಯಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ನಾವು ಅದನ್ನು ಒಂದು ಕಟ್ ಮಾಡಿ ಆ ಟ್ಯಾಬ್ಲೆಟ್ನ ಚಾಕು ಸಹಾಯದಿಂದ ಕಟ್ ಮಾಡಿಕೊಂಡು ಟ್ಯಾಬ್ಲೆಟ್ನ ತಗೊಂಡು ಬಾಟ್ಲಿ ಒಳಗಡೆ ಹಾಕೋದು. ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ. ಇಷ್ಟೇ ಫ್ರೆಂಡ್ಸ್, ನಮ್ಮ ಫ್ರೂಟ್ ಫ್ಲೈ ಟ್ರ್ಯಾಪ್ ಎಲ್ಲ ರೆಡಿ ಆಗಿದೆ. ನೋಡಿ, ದಾರ ಎಲ್ಲ ಇದೆಯಲ್ಲ, ಇದು ಕಟ್ಟೋಕ್ಕೆ ಸಹಾಯ ಆಗುತ್ತೆ ನಮಗೆ ದಾರ. ನೋಡಿ, ನಾನು ಇಲ್ಲಿಂದ ರೆಡಿ ಮಾಡ್ತಾಯಿದ್ದೀನಿ. ಆಗಲೇ ಒಂದು ಟ್ಯಾಬ್ಲೆಟ್ಗೆಲ್ಲ ಬಂದು ಊಜಿ ಎಲ್ಲ ಬಂದು ಅದ್ರ ಮೇಲೆ ಇದೆ ನೋಡಿ ಫ್ರೆಂಡ್ಸ್. ನಮಗೆ ಹಿಂಗೆ ಗೊತ್ತಾಗುತ್ತೆ ಇದರ ಪವರ್ ಎಂಥದ್ದು ಅಂತ. ನೋಡಿ, ಈಗ ನಾನು ಹೋಗ್ತಾ ಇದ್ದೀನಿ ನೋಡಿ ಕಟ್ಟಕ್ಕೆ. ಈಗ ನಮ್ಮ ಟ್ರ್ಯಾಪ್ ಎಲ್ಲ ರೆಡಿಯಾಗಿದೆ. ಈಗ ನಾನು ಟೊಮಾಟೋದೆಲ್ಲ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇದೇ ರೀತಿ ಮ್ಯಾಂಗೋ ಕಟ್ಬೋದು, ಮತ್ತು ಹಾಗಲಕಾಯಿ ಕಟ್ಬೋದು, ಮತ್ತು ಹೀರೆಕಾಯಿ ಕಟ್ಬೋದು,
ಮತ್ತು ಸೀತಾಫಲಗೆ ಮತ್ತು ಚೇಪೆ ಹಣ್ಣಿಗೆ ಈ ಥರ ಎಲ್ಲ ಫ್ರೂಟ್ಸ್ ಗಿಡಗಳಿಗೆಲ್ಲ ಕಟ್ಬೋದು ಫ್ರೆಂಡ್ಸ್. ನೀವು ನೋಡ್ರಲ್ಲ, ನಾನು ಯಾವ ರೀತಿ ಪ್ಲಾಸ್ಟಿಕ್ ಬಾಟ್ಲನ್ನು ಉಪಯೋಗ ಮಾಡಿಕೊಂಡು ಫ್ರೂಟ್ ಫ್ಲೈ ಟ್ರ್ಯಾಪ್ ಮಾಡಿದ್ದೀನಿ ಅಂತ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸಂಬಂಧಿಕರಿಗೆ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.